ನಂಜನಗೂಡು ನಗರದ ಕೈಗಾರಿಕಾ ಪ್ರದೇಶದಲ್ಲಿರುವ ರಾಚಿಲ್ ಪೇಪರ್ ಕಾರ್ಖಾನೆಯಲ್ಲಿ ಬರೋಬ್ಬರಿ 11 ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಮಿಷನ್ ಆಪರೇಟರ್ ಆಗಿ ನಂಜನಗೂಡು ತಾಲೂಕಿನ ಹೊಸಕೋಟೆ ಗ್ರಾಮದ ಕಾರ್ಮಿಕ ಅಂದಾನಿ ಎಂಬಾತ ಕೆಲಸ ಮಾಡುತ್ತಿರುವ ವೇಳೆ ಎಡಗೈ ಮಿಷನ್ಗೆ ಸಿಲುಕಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಘಟನೆ ನಡೆದ ತಕ್ಷಣ ಸಮೀಪದಲ್ಲಿದ್ದ ಸಹೋದ್ಯೋಗಿ ಕಾರ್ಮಿಕರು ಮತ್ತು ಕಾರ್ಖಾನೆ ನೌಕರರು ಮೈಸೂರಿನ ಅಪೋಲೋ ಖಾಸಗಿ ಆಸ್ಪತ್ರೆಗೆ ತುರ್ತು ಚಿಕಿತ್ಸೆಗೆ ದಾಖಲು ಮಾಡಿದರು. ಕಾರ್ಮಿಕನ ಕಷ್ಟಕ್ಕೆ ಸ್ಪಂದಿಸದೆ ನಾಪತ್ತೆಯಾಗಿದ್ದಾರೆ ಎಂದು ಕೈ ಕಳೆದುಕೊಂಡಿರುವ ಕಾರ್ಮಿಕ ಅಂದಾನಿ ಅಳಲು ತೋಡಿಕೊಂಡಿದ್ದಾನೆ. ರಾಚಿಲ್ ಕಾರ್ಖಾನೆಯಲ್ಲಿ ಪ್ರಥಮ ಬಾರಿಗೆ ಗುತ್ತಿಗೆ ಆಧಾರದ ಮೇಲೆ ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ನಂತರ ಕಾರ್ಖಾನೆಯ ವ್ಯವಸ್ಥಾಪಕ ಟಾಮಿ HR ಮನು ಎಂಬುವವರು ಆತನ ಕೆಲಸದ ನಿಷ್ಠೆ ಕಂಡು ಮಿಷನ್ ಆಪರೇಟರ್ ಆಗಿ ಕೆಲಸ ಮಾಡುವಂತೆ ತಾಕೀತು ಮಾಡಿದ್ದಾರೆ. ಅದನ್ನು ತಿರಸ್ಕಾರ ಮಾಡಿದರೆ ಕಾರ್ಖಾನೆಯಿಂದ ಹೊರಹಾಕುವುದಾಗಿ ಬೆದರಿಸಿದ ಕಾರಣ ಅನಿವಾರ್ಯವಾಗಿ ಕೆಲ ವರ್ಷಗಳ ಕಾಲ ಮಿಷನ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೆ ಎಂದು ಕಾರ್ಮಿಕ ಹೇಳಿದ್ದಾನೆ. ಯಾವುದೇ ರೀತಿಯ ತರಬೇತಿ ನೀಡದ ಕಾರಣ ದುಡಿಯುವ ಎಡಗೈ ಕಳೆದುಕೊಂಡಿದ್ದೇನೆ. ಇದಕ್ಕೆ ಕಾರಣ ಕಾರ್ಖಾನೆಯ ವ್ಯವಸ್ಥಾಪಕ ಟಾಮಿ ಮತ್ತು HR ಮನು, ಮಾಲೀಕ ಜೇಮ್ಸ್ ಮೂಲಯಲ್, ಸೂಪರ್ವೈಸರ್ ಶ್ರೀನಿವಾಸ್ ಎಂಬುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕಾರ್ಮಿಕ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಬೀದಿಗೆ ಬಿದ್ದಿರುವ ಕುಟುಂಬಕ್ಕೆ ಆಸರೆಯಾಗದ ಕಾರ್ಖಾನೆ ಮಾಲೀಕರ ವಿರುದ್ಧ ಕ್ರಮ ಕೈಗೊಂಡು ಪರಿಹಾರ ಮತ್ತು ನ್ಯಾಯ ಕಲ್ಪಿಸಿಕೊಡಬೇಕಾಗಿ ನೊಂದ ಕಾರ್ಮಿಕ ಮನವಿ ಮಾಡಿದ್ದಾನೆ. ರಾಸಿಲ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಬರ್ತಿದೆ, ಅಲ್ಲಿ ಆಕ್ಸಿಡೆಂಟ್ ಆಯಿತು. ಅವಾಗ ನನಗೆ ಎಲ್ಲ ಹಾಸ್ಪಿಟಲ್ ಸೇರಿಸಿದ್ರು. ನಂಗೆ ಇಲ್ಲಿವರೆಗೆ ನನಗೆ ಏನು ಸಂಬಳ ಕಟ್ಕೊಟ್ಟಿಲ್ಲ ಅವರು. ನಾನು ಎಲ್ಲ ಗವರ್ದ್ರೆ ಎಲ್ಲ ಯಾರು ಬರಲಿಲ್ಲ ಸಹಾಯಕ್ಕೆ. ನಮ್ಮ ಬಯಾಸರು ಸರ್ ಬಂದರು. ಅವೆಲ್ಲ ನಮ್ಮ ಆಪರೇಷನ್ ಮುಂದೆ ಏನಾಗಬೇಕು, ಮುಂದೆ ನನಗೆ ಒಂದು ಕೆಲಸ ನಂಗೆ ಪರಿಹಾರ ಆಗಬೇಕು ಸರ್. ಎಲ್ಲ ಮಾಡ್ಕೊಡಿ ಸರ್. ತೆಗೆದಾಕ್ಬಿಟ್ರು. ಎಷ್ಟು ವರ್ಷದಿಂದ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ? 11 ವರ್ಷ ಆಯ್ತು ಸರ್ ಕೆಲಸ ಮಾಡಿ. ಅಲ್ಲೆಲ್ಲ ನಿಮ್ಗೆ ಗ್ಲೌಸ್ ಏನು ಕೊಟ್ಟಿಲ್ಲ ಸರ್? ಅವರು ಏನು ಕೊಟ್ಟಿಲ್ಲ. ಏನು ಕೊಡಿ ಸರ್? ಅದಾದ್ಮೇಲೆ ನಿಮ್ಗೆ ESI ಇಂದ ಏನಾದ್ರು ಮಾಡಿಸ್ಕೊಟ್ರ? ಏನು ಮಾಡ್ತಿಲ್ಲ ಸರ್. ಆವಾಗ ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕಾಗ್ಲಿಲ್ವಾ ಆ ಸಮಯದಲ್ಲಿ? ಸಮಯ ಕೊಡಕ್ಕಾಗಲ್ಲ ಸರ್. ಫ್ಯಾಕ್ಟ್ರೀಸ್ ಇನ್ಸ್ಪೆಕ್ಟರ್ ಸರಿ, ಮುಂದೆ ಏನ್ ಹೇಳ್ತೀರಿ? ಅದೇ ಮುಂದೆ ಸರ್ ನನಗೆ ನಮ್ಮ ಜೀವನಕ್ಕೆ ಈ ಥರ ಆಗಿದೆ ಸರ್. ನಮ್ಗೆ ತೊಂದರೆ ಆಗಿದೆ. ನಮ್ಮ ಮನೆ, ನಮ್ಮ ಹೆಂಡತಿ, ನಮ್ಮ ಮಕ್ಕಳಿಗೆ ಇಚ್ಚು ಬಂದಿದ್ದೀವಿ. ಬೀದಿ ಮಗನಿಗೆ ನಮ್ಮ ಸಹಾಯಕ್ಕೆ ಯಾರು ಬರಲ್ಲ. ಅದಕ್ಕೆ ನಾವು ಈ ಥರ ನಾವು ಕೋರ್ಕೊಳ್ತಾ ಇದ್ದೀವಿ ಸರ್. ಕುಮಾರ್, CTV ನ್ಯೂಸ್, ನಂಜನಗೂಡು.